ನಮಸ್ಕಾರ ರೀ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇವತ್ತೇನು ಸ್ಪೆಷಲ್ ತೊಗೊಂಬಂದೀವಿ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮುರಿ ಸೂಸ್ಲನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ನಿಮ್ಮ ಮನೆಗೆ ಯಾರು ಅತಿಥಿಗಳು ಬಂದಾಗ ಅಥವಾ ಇಡ್ಲಿ ದೋಸೆ ತಿಂದು ಬೇಸರಾಗಿತ್ತಂದ್ರೆ ಒಮ್ಮೆ ಈ ರೀತಿ ಮಾಡ್ಕೊಳ್ರಿ. ಮಸ್ತಾಗಿರ್ತದೆ ಇದು ಚುರುಮುರಿ ಸೂಸ್ಲ. ಇನ್ನು ತಿಂದ್ರೆ ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ, ಆ ರೀತಿ ಇದು ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತೆ ರೀ ಇದು. ಇದನ್ನು ಮಾಡಲು ಈಗ ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಈ ವಿಡಿಯೋನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಈಗ ಇದನ್ನು ಮಾಡೋಕೆ ಎಣ್ಣೆ ತೊಗೊಂಡೀವಿ ರೀ. ಒಂದು ಅರ್ಧ ಚಮಚ ಜೀರಿಗೆ ರೀ, ಒಂದು ಅರ್ಧ ಚಮಚ ಸಾಸಿವೆ ರೀ, ಒಂದು ಸ್ವಲ್ಪ ಹಸಿ ಕರಿಬೇವು ರೀ, ಸ್ವಲ್ಪ ಶೇಂಗಾ ರೀ, ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೋರಿ. ನಾವಿಲ್ಲಿ ಕೆಂಪು ಉಪ್ಪು ತೊಗೊಂಡಿದ್ವಿ, ನೀವು ಯಾವುದಾದ್ರೂ ತೊಗೋರಿ. ಸ್ವಲ್ಪ ಪುಟಾಣಿ ಹಿಟ್ಟು, ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಪುಟಾಣಿ ಹಿಟ್ಟು ಇದಕ್ಕೆ. ಸ್ವಲ್ಪ ಹಸಿಮೆಣ್ಸಿಕಾಯಿ ತೊಗೊಳ್ರಿ, ಒಂದು ಉಳ್ಳಾಗಡ್ಡಿ, ಒಂದು ಟಮಾಟೆ ಹಣ್ಣು. ಇಷ್ಟು ಸಾಮಾನು ಬೇಕು ರೀ. ಈಗ ಹೇಗೆ ಮಾಡೋಣ ಅಂತ ನೋಡೋಣ. ಈಗ ಅದ್ರ ಜೊತೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಬೇಕು. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಚುರುಮುರಿ ಬೇಕು. ಈಗ ಇದನ್ನು ಮಾಡೋಕೆ ಒಂದು ಡಬ್ರಿ ಇಟ್ಕೋರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಹಸಿ ಶೇಂಗಾ ಹಾಕ್ಕೊಳ್ರಿ. ಹಸಿ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ ಎಣ್ಣೆಗೆ. ಶೇಂಗಾ ಸ್ವಲ್ಪ ಕೆಂಪು ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ರಿ. ಆಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ರಿ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಹಸಿ ಮೆಣಸಿಕಾಯಿ ಹಾಕ್ಕೊಳ್ರಿ. ಈ ಖಾರ ನೋಡಿ ಹಾಕ್ಕೊಳ್ರಿ. ಮೆಣಸಿಕಾಯಿ ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ವಿ. ಆಮೇಲೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಂಥ ಒಂದು ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಈ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ರಿ. ಒಂದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ರಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕೊಂಡು ಸ್ವಲ್ಪ ಬೇಗನೆ ಉಳ್ಳಾಗಡ್ಡಿ ಬೇಯ್ತವ್ರಿ. ಉಪ್ಪು ಹಾಕೊಂಡು ಒಂದು ಪ್ಲೇಟ್ ಮುಚ್ಚಿರಿ. ಉಳ್ಳಾಗಡ್ಡಿ ಸ್ವಲ್ಪ ಬೇಗನೆ ಬೇಯ್ತೈತಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಮಸ್ತಾಗಿರ್ತೈತೆ ರೀ ಇದು. ಆಮೇಲೆ ಒಂದು ಟಮಾಟೆನ ಹಾಕ್ಕೊಳ್ರಿ. ಟಮಾಟೆನ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿರಿ. ಅಂದರೆ ಟಮಾಟೆನ ಸ್ವಲ್ಪ ಮೆತ್ತಗಾಗೋ ಬೇಯಿಸ್ಕೊಳ್ರಿ. ಆನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಚಮಚ ಅರಿಶಿನ ಹಾಕ್ಕೊಳ್ರಿ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊಳ್ರಿ. ಹುಣಸೆಹಣ್ಣು ರಸ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ನಾವಿಲ್ಲಿ ಕರಿ ಬೆಲ್ಲ ಹಾಕ್ಕೊಳತ್ತೀವಿ, ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ರೀ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ. ಈಗ ಹುಳಿ ರೆಡಿ ಆಯ್ತು. ಈಗ ಇನ್ನೊಂದು ಕಡೆ ಒಂದು ಅಗಲವಾದ ಬೊಗೋನ್ಯಾಗ ಪುಟ್ಟಿ ಅಥವಾ ಬೊಗೋನ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡು ಚುರುಮುರಿ ಹಾಕ್ಕೊಳ್ರಿ. ಚುರುಮುರಿ ಹಾಕ್ಕೊಂಡು ಭಾಳ ಹೊತ್ತನ ಬಿಡಬಾರ್ದು ರೀ. ಚುರುಮುರಿ ಮೆತ್ತಗಾಗ್ಬಿಡ್ತಾವೆ ರೀ. ಸ್ವಲ್ಪ ಒಂದು 5-6 ಸೆಕೆಂಡ್ಸಷ್ಟೇ ಬಿಟ್ಟು ನೀರಾಗೆಲ್ಲ ಪೂರ್ತಿ ತೊಯ್ಬೇಕು. ತೊಯ್ದ ನಂತರ ಈ ನೀರೆಲ್ಲ ಹೋಗೋವರೆಗೆ ಕರೆಕ್ಟಾಗಿ ಹಿಂಡಿಕೊಳ್ಳೋಣ ಚುರುಮುರಿನ. ನೋಡಿ ಈ ರೀತಿ ಹೊಲಸಿಬಿಡ್ತದೆ. ಈಗ ಇದಕ್ಕೆ ತಯಾರು ಮಾಡಿ ಇಟ್ಕೊಂಡಿರೋಂಥ ಗೊಜ್ಜು ಹಾಕ್ಕೊಳ್ರಿ. ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಕಲಿಸ್ಕೊಂಡು ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೊಳ್ರಿ. ಈಗ ಮಸ್ತ್ ರುಚಿ ಕೊಡ್ತೈತೆ ಇದಕ್ಕೆ. ಪುಟಾಣಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ರುಚಿಕರವಾದ ಮಸ್ತಾದ
ಚುರುಮುರಿ ಸೂಸ್ಲೈ ರೆಡಿ. ನಿಮ್ಮ ಮನೆಯಲ್ಲಿ ಮಾಡಿಕೊಡ್ರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.